ನಾವೇ ಮನೆಯಲ್ಲಿ ದೈವ ಕೋಲದ ಬಗ್ಗೆ ಹಾಡನ್ನ ನೀವು ಹಾಗೆ ಹೇಳ್ದಂಗೆ ಪಾರ್ದನದ ಹಾಡುಗಳನ್ನ ಬಿಟ್ಟು ನಾವು ಕಾಂತಾರದ ಹಾಡುಗಳನ್ನ ಗಣೇಶನ ಹಾಡುಗಳನ್ನ ನಾವು ಇದನ್ನು ಮಾಡಿದ್ದು ಸರಿ ಅಂತಲೇ ಇರುತ್ತೆ. ಯಾಕಿರುತ್ತೆ ಅಂತಂದ್ರೆ ಅವರ ಮನೆಯಲ್ಲೂ ದೈವಗಳಿವೆ, ಅವಾಗೆಲ್ಲ ಸೇರ್ತೀವಿ. ಅದೇ ಹೆಂಗೆ ಆ ನಾಟಕದಲ್ಲಿ ಆಕ್ಟ್ ಮಾಡಿದ ಮರುದಿವಸ ಬೇರೆ ಬರವಣಿಗೆ ಬಂತು. ಆ ವರ್ಗದಲ್ಲೂ ಕೂಡ 3 ವರ್ಗ ಮಾತ್ರ ಮಾಡ್ಬೇಕಾದ್ರೆ 2 ವರ್ಗ ಮಾತ್ರ ಹೇಳ್ತಾ ಇದೆ, ಇನ್ನೊಂದು ವರ್ಗ ಇಲ್ಲ. ಈ ಪ್ರಶ್ನೆ ನಮ್ಮ ಹತ್ರ ಹೇಳೋದು. ನಮ್ಮಲ್ಲಿ ಇದು ಜುಮಾದಿ ಮೂಲ ಜುಮಾದಿ ಅಲ್ಲ, ನಾನು ಪರಿವರ್ತನೆ ನಮ್ಮ ಕಲಾ ಅವ್ರ ಒಳಗಡೆ ಒಂದು ಭಯ ಉಟ್ಕೊಳತ್ತೆ. ಅವ್ರು ಏನು ಮಾಡ್ತಾರೋ, ಇವ್ರು ಏನು ಮಾಡ್ತಾರೋ. ನಿಮಗೆ ಮೂಲ ಹುಡ್ಕೊಂಡು ಹೋಗಿದ್ರೆ ನಿಮಗೆ ಕಾಡು ಜನಗಳಿಂದ ಸೃಷ್ಟಿ ಆಗಿದ್ದು ಅನ್ನೋ ತರದಲ್ಲಿದೆ. ನಾಗನಿಂದ ಇತ್ತೀಚೆಗೆ ಒಂದು ಸೂಪರ್ ಹಿಟ್ ಸಿನಿಮಾ ನಿಮ್ಗೆ ಗೊತ್ತಿದೆ, ಕಾಟೇರ ಅಂತ, ದರ್ಶನ್ ಅವರ ಸಿನಿಮಾ. ಇಲ್ಲಿ ನಿಮಗೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ದೈವಾರಾಧನೆ ಇಲ್ಲ, ಬಟ್ ಅಲ್ಲಿ ಜಾತ್ರೆ ನಡೆಯುತ್ತೆ. ಅದರದೊಂದು ಕಂಟೆಂಟ್ ತಗೊಂಡಿದ್ದಾರೆ, ಒಂದು ಗ್ರಾಮ ದೇವತೆ ಹೊಲೆ ಮಾರಿ ತರುವಂತಹ ಕತೆ. ಅದೇ ಕಾಂತಾರಕ್ಕೆ ಇಲ್ಲಿ ಇಷ್ಟು ಒಬ್ಜೆಕ್ಷನ್ಸ್ ಬರುತ್ತೆ. ಉತ್ತರ ಕರ್ನಾಟಕದಲ್ಲಿ ಅಲ್ಲಿಯ ಮೂಲ ಗ್ರಾಮ ದೇವತೆ ಕತೆ ತಗೊಂಡ್ರು ಜನ ಅದನ್ನ ಎಂಜಾಯ್ ಮಾಡ್ತಾರೆ, ಅದಕ್ಕೊಂದು ವಿರುದ್ಧ ಬರಲ್ಲ. ಈ ಡಿಫರೆನ್ಸ್ ಯಾಕೆ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ, ಇದು ನಂಬಿಕೆ ಮೇಲೆ ಹೋಗುವಂತದ್ದು. ನಾವು ಉತ್ತರ ಕರ್ನಾಟಕದ ದೇವರ ಇದ್ರ ಬಗ್ಗೆನು ದೈವದ ಬಗ್ಗೆ ತುಂಬಾ ವ್ಯತ್ಯಾಸಗಳಿದೆ. ನಾವು ಅದನ್ನ ಇದಕ್ಕೆ ಹೋಲಿಕೆ ಮಾಡಕ್ಕಾಗಲ್ಲ. ಯಾಕಂತಂದ್ರೆ ಅಲ್ಲಿ ಒಂದು ವರ್ಗ ಅಥವಾ ಒಂದು ಜಾತಿ ಅದನ್ನ ಮಾತ್ರ ನಂಬ್ಕೊಂಡು ಬರುತ್ತೆ. ಇಲ್ಲ ಹಂಗಲ್ಲ. ಇಲ್ಲಿ ಹುಟ್ಟಿದಂತ ಪ್ರತಿಯೊಂದು ಅದಕ್ಕೆ ಅನ್ಯ ಜಾತಿ ಅಂತ ಎಲ್ಲಿ ತನಕ ಹೇಳುತ್ತೆ ಅಂತಂದ್ರೆ, ನಾನು ಓದಿ ಹೇಳ್ತೀನಿ, ನನಗೆ ಅದು ಗೊತ್ತಿಲ್ಲ, ತುಳುವಲ್ಲಿ ಬರುವಂತ ಪದಗಳು ಅದು ದೈವದ ಇದರಲ್ಲಿ. ಘಟ್ಟದ ಪುಡೆದ್ ಕಡಲ ಪುಡೆ ಮುಟ್ಟ ದಂಡದ ರಾಜ್ಯದ್ದು ಏಲ್ ಗಂಗೆದ ಕಡಪ ಇಪ್ಪಿನಂಚಿನ ದೈವ ನಂಬಿಂಚಿ ಸಂಸಾರಿನ ಎನ್ನ ಮಾಯದ ಪುರುವೆರಡು ದೀದ ಕಾಪು. ಅಂದ್ರೆ ಘಟ್ಟದ ಬುಡದಿಂದ ಕಡಲ ತಡೆತನಕ ದಂಡಿನ ರಾಜ್ಯದಿಂದ 7 ಕಡಲಿನ ದಾಟುವ ತನಕ ನಾನು ದೈವ, ಇರುವಂತ ದೈವ ನಾನು ಅಂತೇಳಿ. ಇಲ್ಲಿ ನೋಡಿ, ಎಲ್ಲೂ ಅದು ಜಾತಿನೇ ಹೇಳಿಲ್ಲ. ಅಲ್ಲಿರೋ ಎಲ್ಲಾ ವರ್ಗಗಳನ್ನ ದೈವನೇ ಹೇಳಿರುವಾಗ ಇದು ದೈವನೇ ಹೇಳ್ಕೊಂಡು ಬಂದ. ಹಾಗೆ ನಾವೀಗ ಕೆಲವು ಕಡೆ ಚರ್ಚೆ ಮಾಡ್ತೀವಿ, ಘಟ್ಟ ಎತ್ತಿ ಹೋಗ್ಬಾರ್ದು ಅನ್ನುವಂಥದ್ದು. ಕೆಲವು ಕಡೆ ದೈವದ ಪ್ರಾರ್ಥನೆಯಲ್ಲಿ ಬರುವಂತ ಪದಗಳಿದು. 7 ಗಡಿ ಈಗ ಕಡಲ ದಾಟಿ ನಾನು ಇರುವಂತ ದೈವ ನಾನು ಅನ್ನುವಂಥದ್ದು. ಇದನ್ನ ನಾನು ಹೇಳಿದೆ ಅಂತಂದಾಗ ಇದು ನಾನು ವಿರೋಧ ಮಾಡಿದೀನಿ ಅನ್ನೋ ತರಲಾಗುತ್ತೆ. ನಾನು ಹೇಳುದು, ಈ ಗೊಂದಲದ ಪ್ರಶ್ನೆಗಳು ನಮ್ಮೊಳಗಡೆ ಇದೆ. ನಾವು ಕಲಿಯುವಂತವ್ರು, ನಾವು ತಿಳುವಳಿಕೆ ತಿಳ್ಕೊಬೇಕು ಅನ್ನುವಂತ ಹುಮ್ಮಸ್ಸಲ್ಲಿರುವಂತವ್ರು. ಇದನ್ನ ನಾವು ಕೇಳಿದೀವಿ ಅಂತಂದಾಗ ನಾವು ದೈವಕ್ಕೆ ನಾವು ವಿರುದ್ಧವಾಗಿ ಮಾತಾಡ್ತೀವಿ ಅಂತ ಹೇಳ್ತಾರೆ. ಇದನ್ನ ಬಿಡಿಸಿ ಹೇಳ್ಬೇಕಾಗಿರುವಂತ. ಯಾಕಂದ್ರೆ ಇದು ನಾನು ಪಾಯಿಂಟ್ ಯಾಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ, ಇದು ದೈವದ ಪಾರ್ಥದಲ್ಲಿ ಬರುವಂತದ್ದು, ಸಂಧಿಯಲ್ಲಿ ಬರುವಂತದ್ದು. ಇದನ್ನ ಹಿರಿಯರು ತಿಳ್ಕೊಂಡು ನಾನು ಇದನ್ನ ಇದ್ ಮಾಡ್ಕೊಂಡಿದ್ದು. ಹಾಗಾದ್ರೆ ಅದು ಹೇಳೋದು ತಪ್ಪ? ಹಾಗಾದ್ರೆ ದೈವನೇ ಹೇಳಿದೆ ಒಂದು ಕಡೆ. ಯಾವ್ದು ಅಂತಂದ್ರೆ ಕಾಲ ತಕ್ಕ ಕೋಲ ಕಟ್ಟಿದ ದೈವನೇ ಹೇಳೋದು. ಬದಲಾವಣೆ ಆಗ್ಲೇಬೇಕು. ನಾನು ಆಗ್ಲೇ ಹೇಳಿದೆ, ಕೇಪ್ಲನ ಹೂವನೇ ದೈವ ಕೇಳುತ್ತೆ. ಇವತ್ತು ಕೇಪ್ಲ ಹೂವ ಬಿಟ್ಟು ನಾವು ಮಲ್ಲಿಗೆ ಹೂವನ ತಂದು ಹಾಕ್ಬೇಕಾಗತ್ತೆ, ಸೇವಂತಿಗೆ ಹೂವನ ತಂದು ಹಾಕ್ಬೇಕಾಗತ್ತೆ. ಕಾಲ ಹಂಗೆ. ಆದ್ರೆ ನಂಬಿಕೆಗಳು ಬದಲಾಗಲ್ಲ, ನಂಬಿಕೆಗಳು ಅದೇ ಇರುತ್ತೆ ಅನ್ನುವಂಥ. ಸರ್, ಈಗ ನಿಮ್ಮ ನಂಬಿಕೆಯಲ್ಲಿ ಸಿನಿಮಾದಲ್ಲಿ ತೋರಿಸೋದು, ಸೀರಿಯಲ್ ತೋರಿಸೋದು ತಪ್ಪಿಲ್ಲ ಅಂತ? ತಪ್ಪಿಲ್ಲ. ಅದೇ ನೀವು ಒಬ್ಬರು ನಿರ್ದೇಶಕರು, ಕಾವೇರಿ ಅಂತ ಸೀರಿಯಲ್ ಬರುತ್ತೆ, ತಿಂಗಾರ ಅಂತ ಒಂದು ಫಿಲ್ಮ್ ಬರುತ್ತೆ, ನಿಮ್ಗೆ ಗೊತ್ತಿರುವಂತ ನಿರ್ದೇಶಕರು ಏನ್ ಹೇಳ್ತಾರೆ, ಇದಾದ ತಕ್ಷಣ ಅವ್ರು ಮಾತಾಡ್ತಾರೆ, ಇನ್ಮೇಲೆ ಯಾವುದೇ ಕಾರಣಕ್ಕೂ ಸೀರಿಯಲ್ ಅಲ್ಲಿ, ಸಿನಿಮಾದಲ್ಲಿ ನಾನು ದೈವಾರಾಧನೆ ಬಗ್ಗೆ ತೋರಿಸಲ್ಲ ಅಂತ ಅವರ ಮನ ಪರಿವರ್ತನೆ ಆಗುತ್ತೆ. ಅದು ಮನ ಪರಿವರ್ತನೆ ಅಲ್ಲ. ನಾನು ಅದನ್ನ ಯಾಕಂದ್ರೆ ನನಗೆ ಅದರ ಕಲಾವಿದರು ನನಗೆ ಗೊತ್ತು, ನಿರ್ದೇಶಕರು ಪ್ರೀತಮ್ ಶೆಟ್ಟಿ ನನಗೆ ತುಂಬಾ ಗೊತ್ತು. ನಮ್ಮ ಜೊತೆಗೆ ಬೆಳೆದಂತ ಹುಡುಗ ಯಾರು ಪ್ರೀತಮ್ ಶೆಟ್ಟಿ ಕೂಡ, ಅವನ ಜೊತೆ ನಾನು ಮಾತಾಡಿದ್ದೀನಿ. ಏನಾಗುತ್ತೆ ಅಂತಂದ್ರೆ, ಕೆಲವೊಂದು ಸಾರಿ ಅವರಿಗೆ ಇದರ ಬಗ್ಗೆ, ಈಗ ನಾನು ಇದರ ಬಗ್ಗೆ ಆಳಕ್ಕೆ ಹೋಗಿ ತಿಳ್ಕೊಂಡು ನಾನು ಬಂದಿದ್ದೀನಿ, ಹಿರಿಯರ ಹತ್ರ ತಿಳ್ಕೊಂಡು ಎಲ್ಲ ಬಂದಿದ್ದೀನಿ. ಕೆಲವೊಂದು ಸಾರಿ ಏನಾಗುತ್ತೆ, ಅವರುಗಳು ಇಂಪಾರ್ಟೆಂಟ್ ಕಥೆಗೆ ಏನು ಬೇಕು ಅದನ್ನ ಮಾತ್ರ ತಿಳ್ಕೊಂಡಿರ್ತಾರೆ. ಅವ್ರ ಒಳಗಡೆ ಒಂದು ಭಯ ಉಟ್ಕೊಳತ್ತೆ. ಅವ್ರು ಏನು ಮಾಡ್ತಾರೋ, ಇವ್ರು ಏನು ಮಾಡ್ತಾರೋ, ಹಂಗೇನಾಗುತ್ತೋ, ಇದೊಂದು ಭಯ ಇರುತ್ತೆ. ಹಾಗಂತೇಳಿ ಅವರ ಒಳಗಡೆ ಅದು ಏನಿದೆ, ನಾವು ಇದನ್ನು ಮಾಡಿದ್ದು ಸರಿ ಅಂತಲೇ ಇರುತ್ತೆ. ಯಾಕಿರುತ್ತೆ ಅಂತಂದ್ರೆ ಅವರ ಮನೆಯಲ್ಲೂ ದೈವಗಳಿವೆ. ಕೆಲವೊಂದು ಸಾರಿ ಏನಾಗುತ್ತೆ, ಈ ಒಪ್ಪಿಸುವಂತ ಕೆಲವೊಂದು ಮಾತುಗಳಾಗುತ್ತೆ. ಆ ಒಪ್ಪಿಸುವ ಕಾರಣ ಮಾತುಕತೆ ಆಗ್ಬೇಕಾದ್ರೆ ಮಾಡ್ಲೇಬೇಕಾಗುತ್ತೆ. ಅವ್ರು ಮಾಡಿದೆ ಅದನ್ನ. ಹಾಗಂತೇಳಿ ಅವ್ರ ಹತ್ರ ಗೊಂದಲ ಇಲ್ಲ. ನಂತರ ನೇರವಾಗಿ ಕೇಳಬೇಕು ಅಂತ ಪ್ರಶ್ನೆಗಳು ಅವ್ರ ಹತ್ರ ಇತ್ತು, ಹೇಳಲಿಲ್ಲ ಅವರು. ಇಲ್ಲಿ ಕೆಲವೊಂದು ಸಾರಿ ಏನಾಗುತ್ತೆ, ನಾವು ಬೆಳೆದಿರುವ ಪರಿಸರಗಳು ಹಂಗಿದೆ. ನಮ್ದು ಏನೋ ಒಂದು ನೋವುಗಳಿರ್ತವೆ, ಅದನ್ನ ಹೇಳ್ಕೋಬೇಕು, ಹೇಳಕ್ಕಾಗಲ್ಲ. ಯಾರೋ ಒಬ್ರು ಬ್ಲಾಸ್ಟ್ ಮಾಡೋರು ಬೇಕು, ಆವಾಗೆಲ್ಲ ಸೇರ್ತೀವಿ. ಅದೇ ಹೆಂಗೆ ಆ ನಾಟಕದಲ್ಲಿ ಆಕ್ಟ್ ಮಾಡಿದ ಮರುದಿವಸ ಬೇರೆ ಬರವಣಿಗೆ ಬಂತು, ಬರ್ದು ಹಾಕಿದ್ರು. ಏನಂತಂದ್ರೆ ಇಲ್ಲಿ ಏನಾಗುತ್ತೆ, ಅಲ್ಲಿ ನಾ ಆಗ್ಲೇ ಹೇಳಿದೆ, ಭಯನ ದೈವ ಹುಟ್ಟಿಸಿದಂಗೆ ನಮ್ಮವ್ರು ಹುಟ್ಟಿಸಕ್ಕೆ ಹೊರಟಿದ್ದಾರೆ. ನಾವು ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಆ ತರ ಹೊಡ್ತೀವಿ ಅಂತ ಅಂದಾಗ ಭಯ ಉಟ್ಕೊಳತ್ತೆ.
ನಾನು ಹೇಳುದು, ನಾನು ಈಗ ನನ್ನನ್ನು ಬಂದು ನೀವು ಹಬ್ಬ ಅಂದ್ರೆ ಏನ್ ಮಾಡ್ಬೋದು? ಓಡಿಬೋದು. ಇಷ್ಟ ಅದನ್ನ ಮೀರಿ ಏನ್ ಮಾಡಕ್ಕಾಗತ್ತೆ? ಯಾರನ್ನಾದ್ರೂ ಏನ್ ಮಾಡಕ್ಕಾಗತ್ತೆ? ಅಷ್ಟೇ ಮಾಡಕ್ಕಾಗದಲ್ವಾ? ಇದು ನನಗೆ ಗೊತ್ತು. ಅದಕ್ಕೆ ನನ್ನ ಗೊಂದಲದ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ನಾನು ಹಿರಿಯರ ಹತ್ರ ಕೇಳಿದೀನಿ. ಹಾಗೆ ಈ ವಿರೋಧಗಳು ಕಟ್ಕೋಬೇಕಾಗತ್ತೆ ನಾನು. ಯಾಕೆ ಅಂತಂದ್ರೆ ವಿರೋಧ ಯಾರ ಹತ್ರ ಕಟ್ಟಬೇಕು? ಅದನ್ನ ಕರೆಕ್ಟ್ ಆಗಿ ಓದದಿರುವಂತವ್ರು. ನಾನು ಮಾಡಿದೇ ಸರಿ ಅಂತಲ್ಲ. ಈಗ ನಾನು ಕೂಡ ನಾನು ದೈವ ಕೋಲ ಕಟ್ಟಲೇಬೇಕು, ಮಾಡ್ಲೇಬೇಕು ಅಂತಲ್ಲ. ನನ್ನ ಕಲ್ಚರ್ನ ನಾನು ತೋರಿಸ್ಬೇಕು ಸ್ವಾಮಿ. ಇದನ್ನ ತೋರಿಸ್ಬೇಕು. ನಾನು ಯಾವ ರೂಪದಲ್ಲಿ ತೋರಿಸ್ಬೇಕು? ನನಗೆ ದಾರಿ ಮಾಡಿಕೊಡಿ. ಇವತ್ತು ನಾನು ತೋರಿಸಿದ್ರೆ ಇನ್ನೊಬ್ಬ ಬಂದು ತೋರಿಸ್ತಾನೆ. ನಾನು ಹೇಳ್ದ ಪ್ರಶ್ನೆಗಳು ಅದು. ಇವತ್ತು ಇನ್ ಮತ್ತೊಬ್ಬರು ಬಂದು ತೋರಿಸ್ಬೋದು. ಈಗ ಕೆಲವೊಂದ್ಸರಿ ಎಲ್ಲರೂ ಹೇಳ್ಕೊಂಡು ಬರ್ತಾರೆ, ವಿಡಿಯೋಗಳಲ್ಲಿ ನೋಡಿರ್ಬೋದು. ಯಕ್ಷಗಾನ ರೂಪದಲ್ಲಿ ತೋರಿಸಿ, ಹಂಗ್ ತೋರಿಸಿ, ಹಿಂಗ್ ತೋರಿಸಿ. ತೋರಿಸಿದ್ರಿಂದ ಅದರಿಂದ ಆಗೋ ತೊಂದರೆಗಳು ಏನಿದೆ ಅಂತ ಕೂಡ ನಮಗೆ ಬಿಡಿಸಿ ಹೇಳಿದೀನಿ. ತೊಂದರೆಗಳಿದೆ. ನಾನು ಕಥಕಲ್ ಇಷ್ಟ ಇಲ್ಲ, ಕಲರ್ಫುಲ್ ಆಗಿ ಬೇಕು, ನಾನು ಜುಮಾದಿನ ಬೇರೆ ರೂಪದಲ್ಲಿ ತೋರಿಸ್ತೀನಿ ಅಂತಂದಾಗ ಆ ಸಮಾಜ ನಾನು ಅಲ್ಲಿ ಬರೆದು ಹಾಕ್ಬೋದು. ಸಿನಿಮಾಟಿಕಲ್ ನಾವೇನ್ ಮಾಡ್ಬೋದು? ಇದು ಜುಮಾದಿ ಮೂಲ ಜುಮಾದಿ ಅಲ್ಲ, ನಾನು ಪರಿವರ್ತನೆ ಕಲಾ ಇದ್ರಲ್ಲಿ ಮಾಡಿದ್ದು ಅಂತ ನಾವು ಬರೆದು ಹಾಕ್ಬೋದು. ಬಟ್ ನೋಡುವಂತವನು, ಅದರ ಕಾರ್ಯ ಮಾಡುವಂತವನು, ಅವನ್ ನಾಳೆ ಇದಲ್ಲ, ಇದಕ್ಕೆ ಗಗ್ಗರ ಹಿಂಗಿಲ್ಲ, ಇವನು ಗಗ್ಗರನ ಹಿಂಗ್ ಮಾಡಿದಾನೆ ಅಂತ ಹೇಳಿದ್ರೆ ನಾವೇನ್ ಮಾಡೋಣ? ನಾವು ಪರಿವರ್ತನೆಗೆ ರೆಡಿ ಇದೀವಿ. ನಮಗೆ ಬೇಕಾಗಿದ್ದು ನಮ್ಮ ಸಂದೇಶನ ಚಿತ್ರದ ಮುಖಾಂತರ ತೋರಿಸ್ಬೇಕು ಅನ್ನುವಂಥದ್ದು. ಹಾಗಂತೇಳಿ ಇದೇ ಮಾಡ್ಬೇಕು ಅಂತಲ್ಲ, ತಪ್ಪಿಲ್ಲ ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ ಅಂತ. ಸರ್, ಈಗ ಸಿನಿಮಾದಿಂದ ಒಂದು ದೈವದ ಬಗ್ಗೆ ಒಂದು ಸಿನಿಮಾ ಬರುತ್ತೆ, ಅದು ಸೂಪರ್ ಹಿಟ್ ಆಗುತ್ತೆ. ಇದರ ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರೋ ಒಬ್ರು ದೈವದ ಕೋಲ ಬಗ್ಗೆ, ಕಂಬಳದ ಬಗ್ಗೆ ಎಲ್ಲ ಸೇರಿಸ್ಕೊಂಡು ಒಂದು ಟೂರಿಂಗ್ ಪ್ಯಾಕೇಜ್ ಸ್ಟಾರ್ಟ್ ಮಾಡ್ತಾರೆ. ಟೂರಿಂಗ್ ಪ್ಯಾಕೇಜ್, ನಾವು ದೈವ ಕೋಲ ತೋರಿಸ್ತೀವಿ ವಿತ್ ಪ್ಯಾಕೇಜ್, ಒಂದು 2,000-3,000 ಕೊಟ್ಟರೆ ಒಂದು ಕೋಲ ತೋರಿಸ್ತೀವಿ, ಒಂದು ಕಂಬಳ ತೋರಿಸ್ತೀವಿ ಅಂತ ಪ್ಯಾಕೇಜ್ ಶುರು ಆಗುತ್ತೆ. ಇದು ಪರಿಣಾಮ ಅಲ್ವಾ? ಸಿನಿಮಾದ ಪರಿಣಾಮ. ಇದು ಒಳ್ಳೆ ಪರಿಣಾಮನ ಅಲ್ಲ, ಏನು ಕೆಟ್ಟ ಪರಿಣಾಮ? ಸರ್, ಇದರಲ್ಲಿ ಎರಡು ತರನೂ ಇದೆ. ನಾನು ಈಗ ಇನ್ನೊಂದು ರೀತಿಯಲ್ಲಿ ಹೇಳುದಾದ್ರೆ, ಇಲ್ಲಿಯ ದೈವದ ಶಕ್ತಿನ ನೋಡ್ಬೇಕು, ದೈವದ ಕಾರ್ಣಿಕ ನೋಡ್ಬೇಕು. ಎಲ್ಲೂ ಭೂತಕೋಲ ಅಲ್ಲಿ ಹೋಗಿ, ಈಗ ನಾನು ಹೋಗಿ ಇನ್ಯಾರ್ದೋ ಭೂತಕೋಲ ಆಗುವ ಜಾಗದಲ್ಲಿ ಹೋಗಿ ಅವನು ಕೂಡ ಪ್ಯಾಕೇಜ್ ಮಾಡೋದು ಕೂಡ ಅವನು ಅದಕ್ಕೋಸ್ಕರ ದುಡ್ಡು ಕಟ್ಟಕ್ಕಾಗಲ್ಲ. ಇವರ ಪ್ಯಾಕೇಜ್ ಅವನು ಎಲ್ಲಾದ್ರೂ ಕೋಲ ಆಗೋ ಜಾಗದ ಡೇಟ್ ನೋಡ್ಕೊಂಡು ಅವನು ಅಲ್ಲಿ ಮಾಡ್ಬೇಕು. ಅವನಾಗಿ ಸ್ವಂತವಾಗಿ ಅಲ್ಲಿ ದೈವದ ಕಲಲ್ಲಿ ಕಟ್ಟಕ್ಕಾಗಲ್ಲ, ಕಟ್ಟಲು ಆಗೋದು ಇಲ್ಲ. ಇದರಿಂದ ಇಲ್ಲಿರುವ ದೈವ ಭಕ್ತರು ಹೋಗಿ ಅಲ್ಲಿ ನೋಡ್ಕೊಂಡು ಬರ್ಬೋದಲ್ಲ, ಹಂಗೂ ಮಾಡ್ಬೋದಲ್ಲ. ಅದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಇನ್ನೊಂದು ರೀತಿಯಲ್ಲಿ ಬಿಸ್ನೆಸ್ ವಿಷಯ ನೋಡೋದು ತಪ್ಪು ಅಂತ ನಾನು ವಾದ ಮಾಡ್ಬೋದು. ಇದಕ್ಕೆ ನಾನು ಯಾರು ಉತ್ತರ ಕೊಡಕ್ಕಾಗಲ್ಲ. ಎರಡೊತ್ತು ಕಾರಣ ನಾನು ಹೇಳುದು, ಇದೇ ಗೊಂದಲ ನಮ್ಮ ಇದರಲ್ಲಿ ಕೂಡ ಇದೆ. ಈ ಗೊಂದಲ ಇಲ್ಲೂ ಇದೆ, ನಮ್ಮಲ್ಲೂ ಅದೇ ಇರುದು ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಇದನ್ನ ವಿರೋಧಿಸ್ಬೇಕು ಅಂತಲೂ ಅನ್ಸುತ್ತೆ, ಕೆಲವೊಂದ್ಸಾರಿ ವಿರೋಧಿಸಬಾರ್ದು ಅಂತಲೂ ಅನ್ಸುತ್ತೆ. ಈ ಎರಡೂ ಗೊಂದಲಗಳು ಮಧ್ಯದಲ್ಲಿ ಇದೆ ಅಂತ ಆ ರೀತಿಯಲ್ಲಿ ನೋಡಿದ್ರೆ ಅದು ಸರಿ. ಕೆಲವೊಂದು ದೈವತ್ವ ಶಕ್ತಿಗಳ ಬಗ್ಗೆ ತಿಳ್ಕೋಬೇಕು ಅನ್ಕೊಂಡು ಅವ್ರು ಮಾತ್ರ ಬರೋದು, ಇನ್ಯಾರು ಬರಲ್ಲ. ಅದೇ ದೈವ ಕೋಲ ಕಟ್ಟುವ ಪಕ್ಕದಲ್ಲಿ ಡಿಜೆ ಹಾಕೊಂಡು ಕುಣಿಯುವಾಗ ಅದನ್ನ ನಾವ್ ಯಾಕೆ ವಿರೋಧಿಸಲ್ಲ? ನಾವೇ ಮನೆಯಲ್ಲಿ ದೈವ ಕೋಲದ ಬಗ್ಗೆ ಹಾಡನ್ನ, ನೀವು ಹಾಗೆ ಹೇಳ್ದಂಗೆ ಪಾರ್ಧನದ ಹಾಡುಗಳನ್ನ ಬಿಟ್ಟು ನಾವು ಕಾಂತಾರದ ಹಾಡುಗಳನ್ನ, ಗಣೇಶನ ಹಾಡುಗಳನ್ನ ಕೊಳಲಲ್ಲಿ ನಾವು ಕುಣಿಸುವಂತದ್ದು ಈ ತರ ಮಾಡಿದೀವಲ್ಲ, ಅದನ್ನ ಯಾಕೆ ವಿರೋಧಿಸಲ್ಲ? ಅದು ಯಾವಾಗ ಗೊತ್ತಾಗುದು ನಮಗೆ? ಈ ವಿಡಿಯೋಗಳು ಬಂದಾದ ನಂತರ ಹಂಗ್ ಮಾಡದ? ಅವ್ರು ಮಾಡಿ ಆಗಿದೆ, ನೀವ್ ಯಾಕೆ ತಪ್ಪು ಮಾಡ್ತೀರಿ ಅಂತಂದ್ರೆ ನಾ ತಪ್ಪು ಮಾಡ್ತಿರಲ್ಲ. ಅದಾದ ನಂತರ ಎಷ್ಟು ವಿಡಿಯೋಗಳಿದೆ. ನೀವು ಕಾಂತಾರ ಬಂದಾಗ ಒಂದು ಕಡೆ ಬೇರೆ ಭಾಷೆಯವರು ಕುಣಿದಿರ್ಬೋದು, ಕಿರ್ಚಾಡ್ಬೋದು, ಮಾಡ್ಬೋದು. ಅವರು ಮಾಡಿದ್ದು ಕಲೆಯ ರೂಪದಲ್ಲೇ ಮಾಡಿದ್ದು, ಅವ್ರು ಕುಣಿತದಲ್ಲ. ದೈವತ್ವ ಶಕ್ತಿಗಳನ್ನ ತೋರಿಸಿದ್ದು, ಕಾರ್ಣಿಕ ತೋರಿಸುವ ದೈವಗಳಾಗಿದ್ರೆ ಅವ್ರಿಗೆ ಕಾರ್ಣಿಕ ತೋರಿಸ್ತಾ ಇತ್ತು. ತೋರಿಸಿಲ್ಲ ಅಂತ ಯಾವಾಗಾದ್ರೂ ತೋರಿಸ್ಬೋದು. ಈಗ ನಾಳೆನಾದ್ರೂ ರಿವರ್ಸ್ ಆಗುತ್ತೆ ಅಂತ ಹೇಳೋದು ತೋರಿಸ್ಬೋದು. ಅವ್ರು ತಪ್ಪು ಮಾಡಿದ್ರೆ ಖಂಡಿತ ತೋರಿಸ್ಬೋದು. ನಾನು ಅವಾಗ್ಲೂ ಹೇಳಿದೆ, ಕಲಿಗಾಲದಲ್ಲೂ ಇಂಥ ಟೈಮಲ್ಲೂ MRPL ಅಂತ ಜಾಗದಲ್ಲೇ ಅಂತ ಕಂಪನಿಗೆ ದೈವ ಬಿಟ್ಟಿಲ್ಲ. ಒಂದು ಕಡೆಯಲ್ಲಿ ಮಂಗಳೂರು ಹತ್ರ ನಿನ್ನೆ ಒಂದು ವಿಡಿಯೋದಲ್ಲಿ ಯಾರು ಹೇಳಿದನ್ನ ಕೇಳಿದೀನಿ, ಮಕ್ಕಳು ಕಲ್ಲಾಗಿದ್ದು ಅಂತ ಇತಿಹಾಸನ ಇದೆ ಅಂತ. ಆ ಇತಿಹಾಸ ನನಗೆ ಕೆಲವು ಸರಿ ಈಗ ಗೊತ್ತಾಗಿದೆ. ಅಂತ ಕಾರ್ಣಿಕ ದೈವಗಳು ಬಿಡಲ್ಲ ಅಂತೆಲ್ಲ. ಖಂಡಿತ ತಪ್ಪು ಮಾಡಿದ್ರೆ ಯಾರನ್ನು ಕೂಡ ಬಿಡ್ಬೋದು. ನಾಳೆ ನಾನು ತಪ್ಪು ಮಾಡಿದ್ರು ಬಿಡಲ್ಲ, ರಿಷಬ್ ಅವ್ರು ತಪ್ಪು ಮಾಡಿದ್ರು ಬಿಡಲ್ಲ, ಇನ್ನೊಬ್ರು ಮಾಡಿದ್ರು ಬಿಡಲ್ಲ. ಓಕೆ, ಆಮೇಲೆ ಈಗ ಕ್ಲೈಮ್ಯಾಕ್ಸ್ ನಲ್ಲಿ, ಕಾಂತಾರ ಕ್ಲೈಮ್ಯಾಕ್ಸ್ ನೀವು ನೋಡಿದ್ರಿ, ಇಡೀ ಜಗತ್ತು ನೋಡಿದೆ. ಒಂದು ಮಾತಿದೆ, ಅಲ್ಲಿ ರಿಷಬ್ ಅವರು ನಟನೆ ಮಾಡಿಲ್ಲ, ದೈವ ಮೈ ಮೇಲೆ ಬಂದಿತ್ತು ಅಂತ. ಸಾಕಷ್ಟು ದೈವದ ಬಗ್ಗೆ ನೀವು ತಿಳ್ಕೊಂಡಿದ್ರಿ. ಆ ಕ್ಲೈಮ್ಯಾಕ್ಸ್ ಬಗ್ಗೆ ನೀವೇನ್ ಅನ್ಸುತ್ತೆ? ಇಲ್ಲ, ನಾನು ಅವಾಗ್ಲೇ ಹೇಳಿದೆ, ದೈವ ಅದರ ಮೇಲೆ ಬಂದಿರುವಂತದ್ದು ಕಾರಣ. ಯಾಕಂದ್ರೆ ಅಲ್ಲೂ ಎಲ್ಲೂ ನೋಡಿ ಅವ್ರು ಎಷ್ಟು ಬುದ್ಧಿವಂತಿಕೆಯನ್ನ ತೋರಿಸಿದ್ದಾರೆ. ಮತ್ತೆ ಕಟ್ಟಿಸಿದವರು ಕೂಡ ಅವರು ಯಾರ ಧರ್ಮನ ತಗೊಂಡಿದ್ದಾರೆ ಅಂದ್ರೆ ಯಾರನ್ನ ನಿಲ್ಲಿಸ್ಕೊಂಡು ಋಷಭ್ ಅವರು ಮಾಡಿದ್ದಾರೆ. ಅವರು ಕೂಡ ತುಂಬಾ ಚೆನ್ನಾಗಿ ಇದ್ ಮಾಡಿದ್ರು. ಎಲ್ಲೂ
ತೊಂದರೆ ಆಗದಂಗೆ ಅವ್ರು ಏನ್ ಮಾಡ್ಯಾರೆ, ದೈವವನ್ನ ಮೈ ಮೇಲೆ ಯಾವುದೇ ಗಗ್ಗರ ಯಾವುದನ್ನ ಕಟ್ಟಿಸದೆ ಅವರು ದೈವ ಮೈ ಮೇಲೆ ಬರುವಂತೆ ಮಾಡಿ ಅಲ್ಲಿ ಕಡ್ತಾಳೆಯನ್ನ ಸಿಗೋ ತರ ಮಾಡಿ ದೈವವನ್ನ ಇದು ಮಾಡಿರುವಂತದ್ದು. ಎಲ್ಲೂ ದೈವ ಕಡ್ತಾಳೆಯನ್ನ ತಗೊಂಡು ಇನ್ನೊಬ್ಬನ ಸಾಯಿಸಿದ ಇತಿಹಾಸ ಇಲ್ಲ. ಅವ್ರು ಎಷ್ಟು ಬುದ್ಧಿವಂತಿಕೆಯಿಂದ ಮಾಡ್ಯಾರೆ, ಎಷ್ಟು ತಿಳುವಳಿಕೆಯಿಂದ ಮಾಡ್ಯಾರೆ ಅಂತಂದ್ರೆ ಅಲ್ಲಿ ಎಲ್ಲೂ ಆ ಜಾಗದಲ್ಲಿ ಅವ್ರ ದೈವನ ಕಟ್ಟಿಸಿಲ್ಲ. ಎಲ್ಲ ಇಡೀ ಸಮಾಜನ ಒಟ್ಟು ಮಾಡಿ ಇಡೀ ದೈವದ ಕಾರ್ಣಿಕರನ್ನ ತೋರಿಸಿದಾಗ ದೈವತ್ವನ ಶಕ್ತಿಯನ್ನು ತೋರಿಸಿದ್ರು. ಸಿರಿ ಸಿಂಗಾರ ಹಾಕಿ ಗಗ್ಗರ ಹಾಕಿ ಮತ್ತೊಂದು ಹಾಕಿ ತೋರಿಸಿದ್ರು. ಎಲ್ಲೂ ತೋರಿಸಿಲ್ಲ. ಎಲ್ಲಿ ತನಕ ಅಂದ್ರೆ ಬಂಡೆ ಕಲ್ಲಿಗೆ ಹೋಗಿ ತಲೆ ಒಡೆದಾಗ ಅಲ್ಲಿಯ ದೈವತ್ವ ಶಕ್ತಿ ಮುಖಾಂತರ ನಡುಕ ಬರೋ ತರ ಮಾಡಿದ್ರು ಅವರು. ನಾನು ಹೇಳಿದ್ದು ಅವ್ರು ಎಲ್ಲೂ ತಪ್ಪಿ ಅವ್ರು ಯಾವ್ದು ಮಾಡಿಲ್ಲ, 10 ಸರಿ ಆಲೋಚನೆ ಮಾಡ್ಕೊಂಡು ಮಾಡ್ಯಾರೆ. ಅದು ಈ ಬೇರೆಯವರಿಗೆ ತಪ್ಪಾಗಿ ಕಾಣುತ್ತೆ. ನಾನು ನೋಡುದು ಒಂದು ಸಿನಿಮಾನ ಕಥೆಯ ರೂಪದಲ್ಲಿ, ಸಿನಿಮಾದ ರೂಪದಲ್ಲೇ ನೋಡಿರ್ತೀನಿ. ಅದ್ರಲ್ಲಿ ಏನು ತಪ್ಪಿದೆ ಅಂತ. ನಾನು ಕೋಲದ ರೂಪದಲ್ಲಿ ಖಂಡಿತ ನೋಡಲ್ಲ. ಯಾಕಂದ್ರೆ ನಮ್ಮ ಮನೇಲಿ ಕೋಲ ಆಗುತ್ತೆ, ಆಗುವ ಕೋಲನೇ ಬೇರೆ, ಇಲ್ಲ ಆಗೋದು ನಟನೆ. ನಾವು ನಟನೆಯಾಗೇ ನೋಡೋಣ. ಈಗ ದೈವಾರಾಧನೆ ಅನ್ನುವುದು ಅಂದ್ರೆ ಹಿಂದೂ ಸಂಸ್ಕೃತಿ ಹುಟ್ಟುವ ಮೊದ್ಲೇನೆ ದೈವಾರಾಧನೆ ಇತ್ತು, ಆದಿವಾಸಿಗಳು ಮಾಡ್ತಾ ಇದ್ರು ಅನ್ನೋ ವಾದ ಇದೆ. ಅದು ಹಿಂದೂ ಸಂಸ್ಕೃತಿಗಿಂತ ಮೊದ್ಲೇ ಬಂದಿರುವಂತದ್ದು ಅಂತಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಇಲ್ಲ, ನಮ್ಗೆ ಹಿಂದೂ ಸಂಸ್ಕೃತಿಗಿಂತ ಮುಂಚೆ ಬಂದಿದ್ದು ಅಥವಾ ನಂತರ ಬಂತಲ್ಲ. ನಾನು ಆಗ್ಲೇ ನಿಮಗೆ ಹೇಳಿದೆ, ಪಾರ್ಧನ ಮತ್ತೆ ಸಂಧಿಗಳಲ್ಲಿ, ತುಳುವಲ್ಲಿ ಬರುವಂತ ದೈವಾರಾಧನೆಯ ಪಾರ್ಧನ ಸಂಧಿ ಎಲ್ಲೂ ದೈವದ ಇದರಲ್ಲಿ ಹಿಂದೂ ಅನ್ನೋ ಪದನೇ ಇಲ್ಲ. ನಿಮಗೆ ಮೂಲ ಹುಡ್ಕೊಂಡು ಹೋಗಿದ್ರೆ ನಿಮಗೆ ಕಾಡಿನ ಜನಗಳಿಂದ ಸೃಷ್ಟಿ ಆಗಿದ್ದು ಅನ್ನೋ ತರದಲ್ಲಿದೆ. ನಾಗನಿಂದ ಸೃಷ್ಟಿ ಆಗಿರೋ ಇತಿಹಾಸ ನೋಡಿದ್ರೆ ಇದೇ. ನಾವುಗಳು ಹೇಳ್ತೀವಿ ಒಂದು ಪಂಗಡ, ಅಥವಾ ನಾವುಗಳು ಅದಕ್ಕೆ ಒಂದು ಹೆಸರು ಇಡುವ ತರ ಕೆಳವರ್ಗ ಅಂತ. ನಾನು ಕೊಡಲ್ಲ ಅದನ್ನ, ಕೆಳವರ್ಗ ಅಂತ ಹೆಸರು ಇಡ್ತೀವಿ. ಕಾಡುವಾಸಿ ಜನಾಂಗದಿಂದಲೇ ಬಂದಿರುವಂತದ್ದು. ಆ ನಂಬಿಕೆ ಯಾವುದು ಪರಶುರಾಮನ ಕಥೆಯಿಂದ ತೆಗೆದ್ರು ಕೂಡ ಅಲ್ಲೇ ಸೃಷ್ಟಿ ಆಗಿರುವಂತದ್ದು ಅಂತ. ಬಂದು ಸಮುದ್ರದ ಒಂದು ಇದರಿಂದಾಗಿ ಕಾಡಿನ ಮುಖಾಂತರ ಸೃಷ್ಟಿ ಆಗಿದೆ. ಆತರ ಅಲ್ಲಿಂದ ಬಂದಾಗ ಮೂಲ ನಿವಾಸಿಗಳೇ ಅವರು ಅಂತಲೇ ಇದೆ. ಮತ್ತೆ ನೀವು ಹೇಳ್ತೀರಿ ಹಿಂದೂ ಧರ್ಮದ ಒಂದು ಆಚರಣೆ ಅಂತ ಹೇಳ್ತೀರಿ. ಹೌದು, ಎರಡನ್ನೂ ನೀವು ಹೇಳ್ತೀರಿ. ಅಲ್ಲ, ಹೌದು. ಅದನ್ನು ಕೂಡ ಈಗ ಮೂಲ ಇದು ಅಂತಂದ್ರೆ ಅವರ ಕಾಡುವಾಸಿ ಜನಾಂಗ ಅಂತಲೂ ಕೂಡ ಅವರು ಹಿಂದೂ ಆಗೇ ಬಂದಿದಲ್ವಾ. ಹಿಂದೂನ ಪೂಜೆ, ಕಲ್ಲನ್ನ ಪೂಜೆ ಮಾಡ್ಕೊಂಡು, ನಾಗನ ಪೂಜೆ ಮಾಡ್ಕೊಂಡು, ಇದೆಲ್ಲ ಅದರದೇ ಇದಲ್ವಾ, ಆ ತರದಲ್ಲೇ ಬಂದಿದಲ್ವಾ. ಅದು ಕೂಡ ಹಿಂದೂ ಧರ್ಮದ ಇದೆ ಅಲ್ವಾ, ಆಚರಣೆಗಳಲ್ವಾ. ಹಾಗಂತ ನಾವು ಇತಿಹಾಸನ ನೋಡ್ಕೊಂಡು ಬಂದಾಗ ಅವ್ರು ಹಿಂದೂಗಳಂತ ನಮ್ಗೆ ಹೇಳ್ಕೊಂಡು ಬಂದಿದಲ್ವಾ. ನಾನು ಅವಾಗ್ಲೂ ನಿಮಗೆ ಹೇಳಿದೆ, ಮೂಲ ನಂಬಿಕೆಯ ಜೊತೆಗೆ ಬೆಳ್ಕೊಂಡು ಬಂದಿದ್ವಿ. ಆ ನಂಬಿಕೆಯಲ್ಲಿ ಬಂದಾಗ ನಾವು ಹಿರಿಯರು ಏನು ಹೇಳ್ಕೊಂಡು ಬಂದಿದ್ವಿ ಅದನ್ನೇ ನಂಬ್ಕೊಂಡು ಬಂದಿದ್ವಿ. ಅವರು ಕೂಡ ಮೂಲ ನಿವಾಸಿಗಳು, ಅವರುಗಳು ಹಿಂದೂಗಳು ಅಂತ ಹೇಳ್ಕೊಂಡೇ ಬಂದಿರುವಂತದ್ದು. ಇವತ್ತು ನಾವು ನಮಗೆ ಹೆಂಗ್ ಬೇಕು ಹಂಗೆ ನಾವು ಹೇಳ್ಕೊಂಡು ಬರ್ತೀವಿ. ಕೆಲವೊಂದು ಪಂಗಡಗಳಲ್ಲಿ ಈಗ ನಾವು ಹೇಳ್ತೀನಿ, ಒಂದು ಸಮಾಜ ಇದೆ, ಒಂದು ಪಂಗಡ ಇದೆ, ಹಿಂದೂ ಸಮಾಜದ. ಅವರ ಕಟ್ಟುಪಾಡುಗಳ ಪ್ರಕಾರದಲ್ಲಿ ಅವರ ಎಂಗೇಜ್ಮೆಂಟ್ಗೆ ಹಸುವಿನ ಮಾಂಸನೇ ಬೇಕು. ಅದೊಂದು ಪಂಗಡದ ಇತಿಹಾಸ ಅದು ಹಿಂದೂ ಸಮಾಜದಲ್ಲೇ ಇದೆ. ಹಾಗಂತ ನಾನು ಅದನ್ನ ಹೇಳಕ್ಕಾಗತ್ತಾ? ಯಾವ್ದೊಂದು ಬಿಡಿಸಿ ಹೇಳಿದ್ರೆ ನಾನು ದೊಡ್ಡ ವಿರೋಧಿ ಆಗ್ತೀನಿ, ಮತ್ತೊಂದು ಆಗ್ತೀನಿ. ಇದನ್ನ ಹೇಳುವಂಗಿಲ್ಲ. ಅವರ ಪದ್ಧತಿ ಎಂಗೇಜ್ಮೆಂಟ್, ಯಾಕಂದ್ರೆ ಅವರ ವಂಶನ ಹುಡುಕಿದ್ರೆ ನಮಗೊಂದು 10 ರಿಂದ 15 ಸಾವಿರ ಜನ ಸಿಗ್ಬೋದು. ಈಗ ಹುಡುಕಿದ್ರೆ ನಶಿಸಿ ಹೋಗ್ತಾ ಇದೆ. ಅವರ ಇಡೀ ಇದೆ ಆ ಜಾತಿ ವರ್ಗ ನಶಿಸಿ ಹೋಗ್ತಾ ಇದೆ. ಹಾಗಂತೇಳಿ ನಾನು ಹೇಳಿದ್ರೆ ದೊಡ್ಡ ಇಶ್ಯೂ ಆಗುತ್ತೆ. ಯಾವ ವರ್ಗ ಅದು ಬೇಡ. ನಾನು ಅದನ್ನ ತಿಳುವಳಿಕೆ ಪುಸ್ತಕಗಳು ತುಂಬಾ ಇದೆ. ಪುಸ್ತಕಗಳನ್ನ ಇತಿಹಾಸನ ತಿರುಚಾಕಿ, ಹೌದು, ಅವರ ಎಂಗೇಜ್ಮೆಂಟ್ ಗೆ ಅದು ಬೇಕೇ ಬೇಕು. ಈಗಲೂ ಆಚರಣೆ ಈಗ ಇದೆ. ಹೌದು, ಹಿಂದೂಗಳು ಅದೊಂದು ವರ್ಗ ಇದೆ, ಅದು ಬೇಕೇ ಬೇಕು. ನಾನು ಆಗ ಹೇಳಿದಾಗ ಏನಾಗುತ್ತೆ, ಯಾಕಂದ್ರೆ ಫಸ್ಟ್ ಆಫ್ ಈಗ ನಾನು ಹೇಳ್ತಿರೋದೇ ದೊಡ್ಡ ಇಶ್ಯೂ ಅದು. ಹಾಗಂತೇಳಿ ಇದು ನಮ್ಮ ಇತಿಹಾಸಗಾರರಾಗ ನಮಗೆ ತೋರಿಸ್ಕೊಟ್ರೆ ತಪ್ಪ? ಯಾಕಂದ್ರೆ ನಾನು ಮೂಲತಃ ಹಿಂದೂ. ಎಲ್ಲಿ ತನಕ ಹಿಂದೂ ಅಂತ ಎದೆ ತಟ್ಟಿ ಹೇಳ್ತೀನಿ, ನಾನು ಸಂಘ ಪರಿವಾರದಿಂದ ಬಂದಿದ್ದೀನಿ ಅಂತ. ನನಗೆ ನನ್ನ ಸಮಾಜ ಹೇಳ್ಕೊಟ್ಟಿದ್ದು, ನನ್ನ ಸಂಘ ಹೇಳ್ಕೊಟ್ಟಿದ್ದು, ನಾನು ಏನು ಅಂತದ್ದು, ಯಾವ ತರ ಹಿಂದೂ ಅಂತ ಹೇಳ್ಕೊಂಡು ಬಂದಿದ್ದೆ. ಈಗಿರುವ ಹಿಂದುತ್ವಗೂ ನನ್ನ RSS, ನನ್ನ ಹಿಂದೂ ಸಮಾಜ ಏನು ಹೇಳ್ಕೊಟ್ಟಿದೆ ಅಂತ ನನಗೆ ಗೊತ್ತಿದೆ. ಅದರಲ್ಲಿ ಬೆಳ್ಕೊಂಡು ಬಂದಿದ್ದೀನಿ. ಕಾರ್ಯಾಲಯ ವಾಸಿಯಾಗಿ ಇದ್ದೀನಿ. ಅದರ ವಿಸ್ತಾರಕ್ಕಾಗಿ ಕೆಲಸ ವಿದ್ಯಾರ್ಥಿ ವಿಸ್ತಾರ ಕೆಲಸ ಮಾಡಿದ್ದೀನಿ. ಇದ್ರ ನನ್ನ ಕೆಲವರು ಹೇಳಿರ್ತಾರೆ, ನೀನ್ ಯಾವ ಹಿಂದೂ ಅಂತ. ಈಗ ಅದಕ್ಕೆ ಬಿಡಿಸಿ ಹೇಳ್ತಾ ಇದ್ದೀನಿ. ನಾ ಕೃಷ್ಣಪ್ಪ ಅವ್ರ ಜೊತೆಗೂ ಒಡನಾಟ ಇಟ್ಕೊಂಡಿದ್ದೆ, ಪ್ರಭಾಕರ್ ಭಟ್ರ ಜೊತೆಗೂ ಒಡನಾಟ ಇಟ್ಕೊಂಡಿದ್ದಂತವನು, ಮುತಾಲಿಕ್ ಅವ್ರ ಜೊತೆಗೂ ಕಾರ್ಯಾಲಯ ವಾಸಿಯಾಗಿದ್ದಂತವನು. ಹಾಗಂತ ಹೇಳಿ ಅವರ ಇದೇ ಬೇರೆ. ನಾನು ಇವತ್ತು ಯಾವ್ದು ಹೇಳಿದ್ದೀನಿ, ಕಲಾ ಮಾಧ್ಯಮದ ಕೆಲಸ ಮಾಡ್ತಾ ಇದ್ದೀನಿ. ಹಾಗಂತೇಳಿ ನಾನು ಹೊರಗಡೆ ಬಂದ್ಬಿಟ್ಟು ನಾನು ಈ ತರ ಹಿಂದೂ ಅಂತ ಹೇಳಕ್ಕಂತ ಆಗಲ್ಲ. ಯಾಕಂದ್ರೆ ನನ್ನ RSS ಅದನ್ನ ಹೇಳ್ಕೊಟ್ಟಿಲ್ಲ.
ಈಗ ತುಳುನಾಡು ದೈವಾರಾಧನೆ ಅನ್ನೋದು ಯಾರೋ ಒಂದು ಪಂಗಡದ ಸುತ್ತಲ್ಲ, ಹೌದು. ಬಟ್ ಒಂದು ಪಂಗಡ ಮಾತ್ರ ಅದಕ್ಕೆ ಸೀಮಿತವಾಗಿದೆ. ದೈವವನ್ನು ಕಟ್ಟುವಂಥದ್ದು ಒಂದು ಪಂಗಡ ಮಾಡ್ತಾ ಇದೆ. ಹೌದು. ಇದು ಯಾಕೆ ಸೀಮಿತ ಆಗಿದೆ? ಯಾಕೆ ಎಲ್ಲಾ ಹಿಂದೂಗಳು ಮಾಡ್ತಾ ಇಲ್ಲ? ಯಾಕೆ ಇದು ಕಾರಣ ಏನು? ಅಲ್ಲ ಪಂಗಡ, ನಾನು ಆಗ್ಲೇ ನಿಮಗೆ ಅಲ್ಲಿ ಹೇಳಿದೆ, ಅಲ್ಲಿ ಯಾವ್ರಿಗೆ ನಮ್ಗೆ ಆಗ ಒಂದು ದೈವದ ನುಡಿಯಲ್ಲಿ ಏನೇನು ಬಂತು, ಏನಾಗಿದೆ ಅನ್ನುವಂಥದ್ದು, ಕಡಲ ಘಟ್ಟದ ಪುಡೆದ್ದು ಕಡಲ ಕಡಮುಟ್ಟ ಅಂತ ತುಳುವಿನಲ್ಲಿ ಬಂದಂಗೆ, ಕಡಲ ತಡೆಯ ತನಕ ದಡದ ರಾಜ್ಯ ತನಕ, ಇಲ್ಲಿ ಎಲ್ಲೂ ಅದು ಜಾತಿಯ ಪದನ ತಗೊಂಡಿಲ್ಲ. ನಾನು ಇದನ್ನೇ ಉದಾಹರಣೆ ಕೊಟ್ಕೊಂಡು ಹೇಳಿದ್ದು. ಯಾರು ನಂಬಿದ್ರು ಅವರನ್ನ ಮಾಯದ ರಕ್ಷಣೆ ನಾನು ಕಾಪಾಡ್ಕೊಂಡು ಬರ್ತೀನಿ ಅಂತ ದೈವ ಹೇಳ್ಕೊಂಡು ಬಂದಿದೆ. ಯಾರೇ ನಂಬಿನಿ ರಕ್ಷಣೆ ಮಾಡ್ಕೊಂಡು. ಮತ್ತೆ ದೈವ ಆರಾಧನೆ ಅಥವಾ ದೈವ ಕೋಲ ಅನ್ನುವಂಥದ್ದು ಒಂದು ವರ್ಗಕ್ಕೆ ಸೀಮಿತ ಅಲ್ವೇ ಅಲ್ಲ. ನಾನು ಹಾಗೆ ಹೇಳಿದೆ, 16 ವರ್ಗಕ್ಕೆ ಸೀಮಿತ ಆಗಿದೆ. ಒಂದು ಕಾಲದ ಘಟ್ಟದಲ್ಲಿ ವೀಳದೆಲೆ ಮಾಡುವಂತ ಬೆಳೆಸುವಂತ ಕ್ರಿಶ್ಚಿಯನ್ ಸಮುದಾಯದಿಂದ ಬಂದ್ರೆ ಮಾತ್ರ ಅದಾಗ್ತಾ ಇತ್ತು. ಇವರಿಂದ ಯಾವುದು ಎಣ್ಣೆ ತೆಗೆಯುವಂತ ಆ ವಂಶದಿಂದಲೇ ಬರ್ಬೇಕಾಗಿತ್ತು. ಮನೆ ಮಾಡುವಂತ ಆಚಾರಿ ವರ್ಗದಿಂದಲೇ ಬರ್ಬೇಕಾಗಿತ್ತು. ಈ ತರ ಪ್ರತಿಯೊಂದು ವರ್ಗಗಳನ್ನ ಸೇರ್ಕೊಂಡು ಆದಾಗ ಮಾತ್ರ ಆಗುವಂಥದ್ದು. ನನ್ನ ಗೊಂದಲ ಇರುವಂತದ್ದು, ದೈವ ಕೋಲನ ದೈವದ ಇದನ್ನ ನಾವು ಉಳಿಸ್ತೀವಿ, ಮತ್ತೊಂದು ಮಾಡ್ತೀವಿ, ಅದ್ ನೀವು ಮಾಡಬಾರ್ದು ಅಂತ ಒಂದು ವರ್ಗ ಯಾಕೆ ಕೇಳುತ್ತೆ? ಉಳಿದ ವರ್ಗವ್ರು ಏನ್ ಮಾಡ್ತಿದ್ದಾರೆ? ಯಾಕಂದ್ರೆ ಒಂದು ವರ್ಗದಿಂದ ಆಗದ ಅಲ್ವೇ ಅಲ್ಲ. ಅದೇ ಉಳಿದವ್ರಿಗೆ ಯಾಕೆ ಮಾತಾಡ್ತಾರೆ? ಯಾರು ಮಾತಾಡ್ತಿಲ್ಲ. ಹಾಗಾದ್ರೆ ಅವ್ರಿಗೆ ಅದೆಲ್ಲ ಸರಿ ಅನಿಸಿದ್ಯಾ? ನಮ್ಮ ಪ್ರಶ್ನೆ ಇರೋದು, ನಮ್ಮ ಗೊಂದಲ ಪ್ರಶ್ನೆ ಇರೋದು ಇದೆ. ಹೋಗಿ ಇದ್ರ ಬಗ್ಗೆ ಬ್ರಾಹ್ಮಣರು ಯಾಕೆ ಮಾತಾಡ್ತಾ ಇಲ್ಲ? ಯಾರು? ನಾನು ಹೇಳುದು, ಒಂದು ವರ್ಗನ ನಾನು ಸೀಮಿತವಾಗಿ ಹೇಳಲ್ಲ, ಅಥವಾ ಒಂದು ಪದನ ಬಳಕೆ ನಾನು ಮಾಡಲ್ಲ. ನಾನು ಖಂಡಿತ ಮಾಡಲ್ಲ. ಇಲ್ಲಿ ಉಳಿದವರು ತಪ್ಪಿಸ್ಕೊಡೋದಲ್ಲ. ಯಾಕಂದ್ರೆ ಇದು ನಾನು ಬಂಟ ಸಮಾಜದಲ್ಲಿ ಹುಟ್ಟಿದೀನಿ ಅಂತ ಹೇಳಿಬಿಟ್ಟು ನಾನು ಬಂಟ ಸಮಾಜ, ನಾನು ಕೆಲವೊಂದು ಪ್ರಶ್ನೆ ಬಂದಿದೆ, ನಾವು ಕಟ್ಟಿದ್ರೆ ಮಾತ್ರ ನೀವು ಕೋಲ ತಗೊಳ್ಳೋದು ಅಂತ ನಾನು ವಾದ ಮಾಡಬಹುದು. ನನಗೆ ತುಂಬಾ ಜನ ಪ್ರಶ್ನೆ ಹಾಕ್ತಾರೆ, ನಾವು ಕಟ್ಟಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ ಅಂತ ಪ್ರಶ್ನೆ ಹಾಕಿದವರು ಇದ್ದಾರೆ. ನಾನು ಅವರಿಗೆ ಅದನ್ನ ಚರ್ಚೆ ಮಾಡೋನಿಗೆ ಹೇಳಿದೆ, ನೋಡಿ ಚರ್ಚೆ ಬೇರೆ ರೂಪಕ್ಕೆ ಹೋಗ್ಬಾರ್ದು, ಅದು ಬೇರೆ ಎಲ್ಲೋ ತಗೊಂಡೋಗಿ ನಿಲ್ಲುತ್ತೆ. ಇನ್ಯಾರೋ ಬಂದ್ಬಿಟ್ಟು ನನ್ನ ಅಂತ ಗುತ್ತಿನ ಮನೆಯವರು ನಾನು ಕಟ್ಟಿಸಿದ್ರೆ ಮಾತ್ರ ನೀನು ಕೋಲ ಕಟ್ಟದಪ್ಪ, ನನಗೆ ಕೋಲ ಕಟ್ಟಲ್ಲ, ನಾನು ಬೇರೆ ರೂಪಗಳು ತುಂಬಾ ಇದೆ ಅದರಲ್ಲಿ ಕೊಡುವಂತದ್ದು, ಅದಕ್ಕೆಗಳನ್ನು ಕೊಡುವಂತ ಆ ರೂಪದಲ್ಲಿ ಹೋಗ್ತೀನಿ ಅಂತಂದಾಗ ಏನ್ ಮಾಡ್ಬೋದು? ಇದು ಬೇರೆ ರೂಪ ಆಗತ್ತೆ, ಬೇರೆ ಚರ್ಚೆ ಆಗತ್ತೆ, ಇನ್ನೊಂದು ಜಾತಿಗಳ ಕಚ್ಚಾಟಗಳಾಗತ್ತೆ. ಇದಾಗಬಾರ್ದು. ಯಾರು ಸರಿ ಮಾಡ್ಬೇಕು ಇದನ್ನ? ಹೆಂಗ್ ಸರಿ, ಅದ್ರ ಬಗ್ಗೆ ಗಮನ ಕೊಡೋಣ. ನಾನು ಕೇಳುವ ಪ್ರಶ್ನೆ, ನೀವು ಏನು ಪ್ರಶ್ನೆ ಹಾಕಿರಿ, ಆ ಪ್ರಶ್ನೆ ನನ್ನೊಳಗೆ ಹುಟ್ಕೊಂಡಿದೆ. ಇದು ಒಂದು ವರ್ಗದವ್ರು ಯಾಕೆ ಸೀಮಿತ ಆಗಿ ಕೇಳ್ತಾ ಇದ್ದಾರೆ? ಆ ವರ್ಗದಲ್ಲೂ ಕೂಡ 3 ವರ್ಗ ಮಾತ್ರ ಮಾಡ್ಬೇಕಾದ್ರೆ 2 ವರ್ಗ ಮಾತ್ರ ಹೇಳ್ತಾ ಇದೆ, ಇನ್ನೊಂದು ವರ್ಗ ಇಲ್ಲ. ಕಟ್ಟುವಂತದ್ರಲ್ಲಿ 3 ವರ್ಗ ಇದೆ, ಅವರಲ್ಲಿ 2 ವರ್ಗ ಮಾತ್ರ ಕೇಳುತ್ತೆ. ಇನ್ನು ಉಳಿದವ್ರು ಯಾಕೆ ಇದನ್ನ ಕೇಳಲ್ಲ? ಆದ್ರೆ ಅವ್ರಿಗೆ ಸರಿ ಅನಿಸಿದ್ಯಾ? ಈ ಪ್ರಶ್ನೆ ನಮ್ಮ ಹತ್ರ ಇರೋದು. ನಮ್ಮಲ್ಲಿ ಇದು ನನ್ನೊಳಗಿರುವಂತ ಪ್ರಶ್ನೆಗಳು. ಇದು ನಾನು ಹೇಳೋದು ಸರಿಯಲ್ಲ. ನೀವು ಹಿರಿಯರಾದವರು, ನೀವು ನಮ್ಗೆ ಏನೋ ಹೇಳಿಕೊಡಿ, ಈ ತರ ಗೊಂದಲ ಇದೆ, ಹಿಂಗ ಆಗ್ತಿದೆ, ಇದನ್ನ ಏನು ಸರಿ ಮಾಡ್ಬೋದು, ಇದನ್ನ ಯಾರು ಸರಿ ಮಾಡ್ಬೇಕು, ಎಲ್ಲಿಂದ ಸರಿ ಆಗ್ಬೇಕು, ಅಲ್ಲೂ ಗೊಂದಲ ಇದೆ ನಮ್ಗೊಳಗಡೆ. ಯಾರು ಹೆಂಗ್ ಮಾಡೋದು? ಮಂಗಳೂರಲ್ಲಿರುವ ಭೂತಕೋಲದ ಪದ್ಧತಿಯೇ ಬೇರೆ, ಪುತ್ತೂರಲ್ಲಿರುವ ಭೂತಕೋಲ ಪದ್ಧತಿಯೇ ಬೇರೆ, ಬೆಳ್ತಂಗಡಿರುವ ಪದ್ಧತಿಯೇ ಬೇರೆ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.